ಸೊ ನೋಡಿ ಗೈಸ್, ನೀವು ಯಾವಾಗಲೂ ನಿಮ್ಮ ವೈ ಟಿ ಸ್ಟುಡಿಯೋನ ರಿಫ್ರೆಶ್ ಮಾಡಿ ನೋಡ್ತಾ ಇದ್ದರೆ ಇದನ್ನು ನಡೆಯಲ್ಲ. ಸೊ ನಿಮ್ಮದು ದೊಡ್ಡ ಪ್ರಾಬ್ಲಮ್ ಏನಂದರೆ ನಾನು ಹೇಳ್ತೀನಿ ನೋಡಿ, ನಿಮ್ಮದು ದೊಡ್ಡ ಪ್ರಾಬ್ಲಮ್ ಬಂದುಬಿಟ್ಟು ಏನಂದರೆ ಯಾವಾಗಲೂ ಬಂದುಬಿಟ್ಟು ವೈ ಟಿ ಸ್ಟುಡಿಯೋನ ರಿಫ್ರೆಶ್ ಮಾಡಿ ನೋಡ್ತೀರ. ಓಕೆನಾ. ಲೈಕ್ ನಿಮ್ಮದು ವಿಡಿಯೋ ಅಪ್ಲೋಡ್ ಮಾಡಿದ್ದು ನೆಕ್ಸ್ಟ್ ಮಿನಿಟಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀರಾ ನಿಮ್ಮದು ಏನು ವೈ ಟಿ ಸ್ಟುಡಿಯೋ ಏನಿದೆ ಅದನ್ನು ರಿಫ್ರೆಶ್ ಮಾಡೋಕ್ಕೆ. ಓಕೆನಾ. ಸೊ ಈಗ ಯೂಟ್ಯೂಬ್ದು ವೈ ಟಿ ಸ್ಟುಡಿಯೋ ಆ್ಯಪ್ ಇದೆ ಅಂದರೆ ಅದು ನಮಗೆ ಒಂದು ಹೆಲ್ಪಿಗೆ, ಓಕೆನಾ, ಒಂದು ಹೆಲ್ಪಿಗೆ. ಆ್ಯಂಡ್ ಅದರಲ್ಲಿ ತುಂಬ ಫ್ಯೂಚರ್ಸ್ ನಮ್ಗಳಿಗೆ ಸಿಗುತ್ತೆ. ಇದರಿಂದ ನಮ್ಮದು ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ಅದನ್ನು ನಮಗೆ ಬಂದುಬಿಟ್ಟು ಕರೆಕ್ಟಾಗಿ ಬಳಸ್ಕೊಳ್ಳೋದಕ್ಕೆ ಬರಲ್ಲ. ನಾವೇನು ಮಾಡ್ತೀವಿ, ಬರೀ ರಿಫ್ರೆಶ್ ಮಾಡಿ ನೋಡ್ತೀವಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದೆ, ನಮ್ಮದು ವ್ಯೂಸ್ ಎಷ್ಟಾಗಿದೆ, ನಮ್ಮ ವಾಚ್ ಟೈಮ್ ಎಷ್ಟಾಗಿದೆ, ನಮ್ಮದು ಎಷ್ಟು ಅರ್ನಿಂಗ್ ಆಗಿದೆ, ಇವನ್ನ ಮಾತ್ರ ನೀವು ಚೆಕ್ ಮಾಡ್ತೀರಾ. ಅದು ಬಿಟ್ಟರೆ ಬೇರೆ ಕೆಲಸದ್ದು ಏನಿದೆ, ವ್ಯೂಸ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಯಾವ ಥರ ನಾವು ಯೂಸ್ ಮಾಡಬೇಕು, ಏನು ಎತ್ತ ಅಂತ ಏನೂ ನೋಡಲ್ಲ. ಬರೀ ಅದನ್ನು ಮಾತ್ರ ಚೆಕ್ ಮಾಡೋದಕ್ಕೋಸ್ಕರ ನೀವೇನು ಮಾಡ್ತೀರಾ, ನಿಮ್ಮ ವೈ ಟಿ ಸ್ಟುಡಿಯೋನ ಮತ್ತೆ ಓಪನ್ ಮಾಡಿಕೊಂಡು ರಿಫ್ರೆಶ್ ಮಾಡಿಕೊಂಡು ಕೂತ್ಕೊಂಡು ಇರ್ತೀರ. ಓಕೆನಾ ಗೈಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ವೈ ಟಿ ಸ್ಟುಡಿಯೋದಲ್ಲಿ ನಿಮಗೆ ಏನೆಲ್ಲ ಮಾಡಬೇಕು. ಸೊ ಕೆಲವೊಂದು ಆಪ್ಷನ್ಸ್ಗಳು ನಾನು ನಿಮಗೆ ಹೇಳಿದ್ದೀನಿ. ಸೊ ಮತ್ತೆ ಅದನ್ನು ನಾನು ನಿಮಗೆ ಹೇಳಲ್ಲ. ಓಕೆನಾ. ಈಗ ಕೆಲಸದ್ದು ಏನಿದೆ ಅದನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಅದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾವು ಏನು ಮಾಡೋಣ, ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ. ಓಪನ್ ಮಾಡ್ಕೊಂಡಿದ್ದು ನೀವು ಏನು ಮಾಡ್ತೀರಾ, ಈ ಥರ ರಿಫ್ರೆಶ್ ಮಾಡ್ತೀರಾ. ಓಕೆನಾ. ಈ ಥರ ರಿಫ್ರೆಶ್ ಮಾಡಿಬಿಟ್ಟು ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದ್ದಾರೆ, ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದೆ, ಇಲ್ಲಿ ನಮ್ಮ ವ್ಯೂಸ್ ಎಷ್ಟಾಗಿದೆ, ಇಲ್ಲಿ ನಮ್ಮ ವಾಚ್ ಟೈಮ್ ಎಷ್ಟಾಗಿದೆ, ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದೆ, ಇಲ್ಲಿ ವ್ಯೂಸು ಇವೆಲ್ಲ ನೋಡ್ತೀರಾ. ಓಕೆನಾ. ವ್ಯೂಸು, ಕಮೆಂಟ್ಸು, ಏನು ಬೇಕಿದೆ ಈ ಥರ ಸ್ಕ್ರಾಲ್ ಮಾಡಿ ಏನಾದರೂ ಕಮೆಂಟ್ಸ್ ಏನಾದರೂ ಬಂದಿದ್ದರೆ ಇದನ್ನೆಲ್ಲ ನೋಡ್ತೀರಾ. ಬಟ್ ನಿಮಗೆ ಇದನ್ನು ಮಾತ್ರ ನೋಡೋದಕ್ಕೆ ವೈ ಟಿ ಸ್ಟುಡಿಯೋ ಬಂದುಬಿಟ್ಟು ಕೊಟ್ಟಿಲ್ಲ. ಓಕೆನಾ. ಇದಲ್ಲದೇನೂ ಇನ್ನೂ ನಿಮ್ಮದು ಮೇನ್ ಇಂಪಾರ್ಟೆಂಟ್ ಏನಿದೆ ಅದನ್ನು ಕೂಡ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಓಕೆನಾ. ಸೊ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ಅನಾಲಿಟಿಕ್ಸ್ ಆಪ್ಷನ್, ನಾನು ನಿಮಗೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಲ್ಲ. ಡ್ಯಾಶ್ಬೋರ್ಡು, ಕಂಟೆಂಟ್ ಅನಾಲಿಟಿಕ್, ಕಮ್ಯುನಿಟಿ, ಅರ್ನ್ ಸೆಕ್ಷನ್ ಇದೆಲ್ಲ ನಾನು ನಿಮಗೆ ಇವತ್ತು ಹೇಳಲ್ಲ. ಓಕೆನಾ. ಮೇಯ್ನಾಗಿ ಏನಿದೆ ಅದನ್ನು ಮಾತ್ರ ಹೇಳ್ಕೊಡ್ತೀನಿ. ಸೊ ಸಿಂಪಲ್ಲಾಗಿ ನಾವೇನು ಮಾಡೋಣ, ಇಲ್ಲಿ ಅನಾಲಿಟಿಕ್ಸ್ ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ ನಿಮಗೆ ಇಲ್ಲಿ ಕೆಳಗಡೆ, ಈ ಅನಾಲಿಟಿಕ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡೋಣ. ಓಕೆನಾ. ಕ್ಲಿಕ್ ಮಾಡಾದಮೇಲೆ ನಿಮ್ಗೆ ಇಲ್ಲೊಂದು ಆಪ್ಷನ್ ಕಾಣಿಸುತ್ತೆ. ಏನು ಆಪ್ಷನ್, ಇಲ್ಲಿ ಟ್ರೆಂಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ. ಸೊ ಸಿಂಪಲಿ ಇಲ್ಲಿ ಟ್ರೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಸೊ ಫಸ್ಟ್ ಬಂದುಬಿಟ್ಟು ನಮಗೆ ವೈ ಟಿ ಸ್ಟುಡಿಯೋ ಏನು ಹೇಳೋದು, ಫಸ್ಟ್ ಬಂದುಬಿಟ್ಟು ನಮಗೆ ವೈ ಟಿ ಸ್ಟುಡಿಯೋ ಹೇಳೋದೇನು, ಟಾಪ್ ಸರ್ಚಸ್ಸಲ್ಲಿ. ಓಕೆನಾ. ಈ ಟಾಪ್ ಸರ್ಚಸ್ಸಲ್ಲಿ ಇಲ್ಲಿ ನಿಮಗೆ ಕೆಲವೊಂದು ಐಡಿಯಾಸ್ಗಳನ್ನ ಕೊಟ್ಟಿದೆ. ಓಕೆನಾ. ನಿಮ್ಮ ಆಡಿಯನ್ಸ್ ಡಿಮ್ಯಾಂಡ್ ಏನಿದೆ ಅದನ್ನು ಕೊಟ್ಟಿದೆ. ನಾನು ಯಾವಾಗಲೂ ನಿಮ್ಗೆ ಹೇಳ್ತೀನಲ್ಲ, ನಿಮ್ಮ ಆಡಿಯನ್ಸ್ ಡಿಮ್ಯಾಂಡ್ ಮೇಲೆ ವೀಡಿಯೋಸ್ಗಳನ್ನ ಮಾಡಿ ಅಂತ. ಸೊ ನಿಮಗೆ ಯಾವ ಥರ ಕಂಡು ಹಿಡಿಬೇಕು, ನಿಮ್ಮ ಆಡಿಯೋಸ್ ಏನು ಡಿಮ್ಯಾಂಡ್ ಮಾಡ್ತಾ ಇದೆ, ನಿಮ್ಮ ಆಡಿಯನ್ಸ್ ಯಾವ ಥರ ವೀಡಿಯೋಸ್ಗಳನ್ನ ಕೇಳ್ತಾ ಇದೆ ನಿಮ್ಮಿಂದ. ಸೊ ನನ್ನ ಹತ್ರ ಬಂದುಬಿಟ್ಟು ಈ ಥರ ನೋಡಿ, ಇಲ್ಲಿ ಈ ಥರ ಸಜೆಷನ್ ಆಗ್ತಿದೆ. ಯಾಕಂದರೆ ನಾನು ಟೆಕ್ ರಿಲೇಟೆಡ್ ವೀಡಿಯೋಸ್ ಮಾಡ್ತೀನಿ, ಇಲ್ಲ ಯೂಟ್ಯೂಬ್ ರಿಲೇಟೆಡು, ಇಲ್ಲ ಕಾರ್ಟೂನ್ ವೀಡಿಯೋ ರಿಲೇಟೆಡ್ ವೀಡಿಯೋಸ್ನ ಮಾಡ್ತೀನಿ. ಸೊ ನೀವು ಯಾವ ಕ್ಯಾಟಗಿರಿಯಲ್ಲಿ ಮಾಡ್ತಾ ಇರ್ತೀರಾ, ಸೊ ನಿಮಗೆ ಆ ಕ್ಯಾಟಗಿರಿದು ಕೀವರ್ಡ್ಸಲ್ಲಿ ಶೋ ಆಗುತ್ತೆ. ನಿಮ್ಮ ಆಡಿಯನ್ಸ್ ಏನು ಡಿಮ್ಯಾಂಡ್ ಮಾಡ್ತಾ ಇದೆ ಆ ಥರ ನಿಮಗೆ ಶೋ ಆಗುತ್ತೆ. ಓಕೆನಾ. ಸೊ ಇಲ್ಲಿ ನೀವು ನೋಡಿದರೆ ಇಲ್ಲಿ ಕೆಲವೊಂದು ಕಂಟೆಂಟ್ಗಳು ನನಗೆ ಕೊಟ್ಟಿದೆ ವೈ ಟಿ ಸ್ಟುಡಿಯೋ. ಇದರಲ್ಲಿ ನೀವು ಮಾಡಿ ವಿಡಿಯೋ ನಿಮ್ಮದು ಏನಾಗುತ್ತೆ, ವ್ಯೂಸ್ ಬರುತ್ತೆ, ಬ್ರೇಕೌಟ್ ಆಗುತ್ತೆ. ಓಕೆನಾ. ಬ್ರೇಕೌಟ್ ನಿಮ್ಮದ್ರಲ್ಲೂ ಬ್ರೇಕೌಟ್ ವೀಡಿಯೋಸ್ ಎಲ್ಲ ಶೋ ಆಗುತ್ತೆ. ಓಕೆ. ಸೊ ನೋಡಿ ಇಲ್ಲಿ ಕಾಪಿ ಪೇಸ್ಟ್ ಫೇಸ್ಲೆಸ್ ಯೂಟ್ಯೂಬ್ ಚಾನೆಲ್ ಐಡಿಯಾ, ಹೌ ಟು ಕಂಪ್ಲೀಟ್ 4000 ವಾಚ್ ಟೈಮ್ ಅವರ್ಸ್ ಆನ್ ಯೂಟ್ಯೂಬ್. ಸೊ ಇದರಲ್ಲಿ ನಾನು ಯಾವುದೇ ವೀಡಿಯೋ ಮಾಡಲಿ ನಂದು ಓಡಿಬಿಡುತ್ತೆ. ಓಕೆನಾ. ವೈ ಟಿ ಸ್ಟುಡಿಯೋ ಬಂದುಬಿಟ್ಟು ಹೇಳ್ತಾ ಇದೆ ಈ ಟಾಪಿಕ್ಸ್ಗಳೆಲ್ಲ ವೀಡಿಯೋಸ್ ಮಾಡಿ ನಿಮ್ಮದು ಬಂದುಬಿಟ್ಟು ಆರಾಮಾಗಿ ವ್ಯೂಸ್ ಬರುತ್ತೆ ಅಂತ. ವೈ ಟಿ ಸ್ಟುಡಿಯೋ ಅಂದರೆ ಯಾರು, ಲೈಕ್ ಯೂಟ್ಯೂಬ್ದೇ ಕಂಪ್ನಿ ಅವ್ರದ್ದೇ ವೈ ಟಿ ಸ್ಟುಡಿಯೋ ಏನಿದೆ ಅದೂ. ಓಕೆನಾ. ಸೊ ಇದರಲ್ಲಿ ನಾವೇನು ಮಾಡಬೇಕು, ಮೇಯ್ನಾಗಿ ಫೋಕಸ್ ಮಾಡಬೇಕು. ಸೊ ತುಂಬ ಜನ ಬಂದುಬಿಟ್ಟು ಮನಸ್ಸಿಗೆ ಇಷ್ಟ ಬಂದಿದ್ದು ವೀಡಿಯೋಸ್ಗಳನ್ನ ಹಾಕ್ತೀರಾ, ನಿಮಗೆ ಇಷ್ಟ ಬಂದಿದ್ದು ನೀವು ಥಿಂಕ್ ಮಾಡಿದ್ದು ವೀಡಿಯೋಸ್ಗಳನ್ನ ಹಾಕ್ತೀರಾ. ಬಟ್ ಇಲ್ಲಿ ಬಂದುಬಿಟ್ಟು ನೀವು ಥಿಂಕ್ ಮಾಡಿದ್ದು ವೀಡಿಯೋಸ್ಗಳನ್ನ ಮಾಡಿ ಹಾಕಬೇಡಿ. ನಿಮ್ಮ ಆಡಿಯನ್ಸ್ ಡಿಮ್ಯಾಂಡ್ ಮಾಡ್ತಾ ಇದೆಯಲ್ಲ ಈ ವಿಡಿಯೋಸು, ಈ ಟೈಟಲ್ ಸರ್ಚ್ ಮಾಡ್ತಾ ಇದೆಯಲ್ಲ, ಇದರ ಮೇಲೆ ವೀಡಿಯೋಸ್ಗಳನ್ನ ಮಾಡಿ. ಆಗ ನಿಮ್ಮದು 100% ಏನಾಗುತ್ತೆ, ವ್ಯೂಸು ಬಂದೇ ಬರುತ್ತೆ. ಓಕೆನಾ. ಸೊ ಇದಾಯಿತು ನಮ್ಮದು ಮೊದಲನೇದು. ಇದರಲ್ಲಿ ನೀವು ನೋಡ್ಕೊಳ್ಳಿ ಟಾಪ್ ಸರ್ಚಸ್ಸಲ್ಲಿ ಈ ರೀಸೆಂಟ್ ವೀಡಿಯೋದಲ್ಲಿ ಇದೆಲ್ಲ ಏನು ನೋಡೋಕ್ಕೆ ಹೋಗಬೇಡಿ.
ಇದರಲ್ಲಿ ಏನು ಮಾಡೋಕ್ಕೆ ಹೋಗ್ಬಿಡಿ ನೀವು. ಓಕೆನಾ. ಅದಾದಮೇಲೆ ಕೆಳಗಡೆ ನೀವು ಶಾರ್ಟ್ಸಲ್ಲಿ ನೋಡಿದರೆ ಇದು ಬಂದುಬಿಟ್ಟು ಲಾಂಗ್ ವೀಡಿಯೋಗೆ. ಓಕೆನಾ. ಟೈಟಲ್ಸ್ಗಳು ಆಡಿಯನ್ಸ್ ಸರ್ಚ್ ಮಾಡ್ತಾ ಇರೋದು. ಇಲ್ಲಿ ಕೆಳಗೆ ಬಂದರೆ ಇಲ್ಲಿ ಶಾರ್ಟ್ಸ್ಗಳಿಗೆ. ಓಕೆನಾ. ನೀವು ಈ ಥರದ್ದು ಶಾರ್ಟ್ಸ್ಗಳು ಮಾಡಿ ಹಾಕ್ಬೋದು. ನಾನು ಶಾರ್ಟ್ಗಳನ್ನ ಮಾಡಿ ಹಾಕ್ಬೋದು. ಹೌ ಟು ಮೇಕ್ ಮನಿ ಆನ್ಲೈನ್ ಫಾಸ್ಟ್ ಟ್ರೆಂಡಿಂಗ್ ಅಂತ ಏನೋ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೂ ಇದೆ ತುಂಬ ಬಂದುಬಿಟ್ಟು ನೀವು ನೋಡ್ಬೋದು. ಓಕೆನಾ. ಇಲ್ಲಿ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಷ್ಟು ಬಂದುಬಿಟ್ಟು ನನಗೆ ಶೋ ಆಗ್ತಿದೆ. ಶಾರ್ಟ್ ವಿಡಿಯೋ ಸಜೆಸ್ಟ್ ಮಾಡ್ತಾ ಇದೆ ಯೂಟ್ಯೂಬ್, ಅಂದರೆ YT ಸ್ಟುಡಿಯೋ ಸಜೆಸ್ಟ್ ಮಾಡ್ತಿದೆ ಈ ಟಾಪಿಕಲ್ಲಿ ಶಾರ್ಟ್ ವಿಡಿಯೋ ಮಾಡಿ ನಿಮ್ಮದು ಓಡಿಬಿಡುತ್ತೆ ಅಂತ. ಓಕೆನಾ. ಸೊ ಶಾರ್ಟ್ ವಿಡಿಯೋದು ಬಂದುಬಿಟ್ಟು ಇಲ್ಲಿ ನಮಗೆ ಸಿಗುತ್ತೆ ಕೆಳಗಡೆ ಕಂಟೆಂಟ್ ಗ್ಯಾಪ್ಸ್ ಫಾರ್ ಶಾರ್ಟ್ ಅಂತ. ಅದಾದಮೇಲೆ ಇಲ್ಲಿ ಟಾಪ್ ಸರ್ಚಲ್ಲಿ ಲಾಂಗ್ ವೀಡಿಯೋಸ್ಗೆ. ಓಕೆನಾ. ಸೊ ಫಸ್ಟು ನಾವು ಫೋಕಸ್ ಮಾಡಬೇಕಾಗಿರೋದು ಯಾವುದ್ರ ಮೇಲೆ, ಇಲ್ಲಿದೆಯಲ್ಲ ಟ್ರೆಂಡಲ್ಲಿ ಬಂದುಬಿಟ್ಟು ಟಾಪ್ ಸರ್ಚಲ್ಲಿ ಲಾಂಗ್ ವಿಡಿಯೋ ಮಾಡೋದಾದರೆ ನೀವು ಲಾಂಗ್ ವೀಡಿಯೋಸ್ ಅವರು ಟಾಪ್ ಸರ್ಚ್ ಏನಿದೆ ಇದ್ರ ಮೇಲೆ ವೀಡಿಯೋಸ್ಗಳು ಮಾಡಿ ಇದ್ರ ಮೇಲೆ ಫೋಕಸ್ ಮಾಡಿ. ಆದಷ್ಟು ನಿಮ್ಮ ಮನಸ್ಸಿಗೆ ಬಂದಿದ್ದು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ. ಸೊ ಶಾರ್ಟ್ ವಿಡಿಯೋ ಮಾಡೋದಾದರೆ ಸೊ ಇಲ್ಲಿ ಕೀವರ್ಡ್ಸ್ ಸಜೆಸ್ಟ್ ಮಾಡ್ತಾ ಇದೆಯಲ್ಲ YT ಸ್ಟುಡಿಯೋ, ಸೊ ಇದ್ರ ಮೇಲೆ ವೀಡಿಯೋಸ್ಗಳನ್ನ ಮಾಡಿ ಇದ್ರ ಮೇಲೆ ಫೋಕಸ್ ಮಾಡಿ. ಆಗ 100% ನಿಮ್ಮದು ಜಾಸ್ತಿ ವ್ಯೂಸ್ ಬಂದುಬಿಟ್ಟು ನೋಡೋದಕ್ಕೆ ಸಿಗುತ್ತೆ. ಓಕೆನಾ. ಒಂದಾಯಿತು ನಮ್ಮದು ಇದು. ಓಕೆನಾ. ಸೊ ಎರಡನೇದು ಬಂದುಬಿಟ್ಟು ಏನಂತಂದ್ರಪ್ಪ, ಇಲ್ಲಿ ಕಂಟೆಂಟ್ ಆಪ್ಷನ್ ಇದೆಯಲ್ಲ, ಸೊ ಕಂಟೆಂಟೆಲ್ಲ ಈ ಅನಾಲಿಟಿಕ್ಸಲ್ಲೇ ಕ್ಲಿಕ್ ಮಾಡಬೇಕು. ಓಕೆನಾ. ಈ ಅನಾಲಿಟಿಕ್ಸಲ್ಲೇ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಕೆಲವೊಂದು ಆಪ್ಷನ್ಸ್ಗಳು ನಿಮಗೆ ಸಿಕ್ಬಿಡುತ್ತೆ. ಟ್ರೆಂಡು, ಓವರ್ ವ್ಯೂ, ಕಂಟೆಂಟು, ಆಡಿಯನ್ಸು, ರೆವೆನ್ಯೂದು ನಿಮಗೆ ಮೊನೆಟೈಸೇಷನ್ ಆಗಿದ್ದರೆ ರೆವೆನ್ಯೂ ಆಪ್ಷನ್ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಓಕೆನಾ. ಸೊ ಆಲ್ಮೋಸ್ಟು ತುಂಬ ಜನದ್ದು ಮೊನೆಟೈಸೇಷನ್ ಆಗಿರಲ್ಲ. ಸೊ ಇದನ್ನು ನೀವು ಏನು ತಲೆಗೆ ಹಾಕ್ಕೋಬೇಡಿ. ಓಕೆನಾ. ಸೊ ನನಗೆ ಆಪ್ಷನ್ ಇಲ್ಲ, ಯಾಕೋ ಇವ್ರಿಗೆ ಮಾತ್ರ ಇದೆ ನನಗಿಲ್ವಲ್ಲ, ಯಾಕೆ ಇರ್ಬೋದು ಅಂತ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸೊ ಇದನ್ನು ನೀವು ಮೈಂಡಿಂದ ತೆಗ್ದು ಹಾಕ್ಬಿಡಿ, ಇದಿಲ್ಲ ಅಂತಲೇ ಅಂದ್ಕೊಳ್ಳಿ. ಸೊ ಇಷ್ಟು ಈ 4 ಆಪ್ಷನ್ಗಳು ನಿಮಗೆ ಇದ್ದೇ ಇರುತ್ತೆ. ಟ್ರೆಂಡು, ಓವರ್ವ್ಯೂ, ಕಂಟೆಂಟು ಮತ್ತು ಆಡಿಯನ್ಸು. ಸೊ ಸಿಂಪಲಿ ಆಡಿಯನ್ಸ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಓಕೆನಾ. ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬಂದುಬಿಟ್ಟು ನೀವು ಮೇಯ್ನಾಗಿ ಚೆಕ್ ಮಾಡಬೇಕಾಗಿರೋದು ಇದನ್ನು. ನೀವು ಈ ಗ್ರಾಫ್ನ ಏನಾದರೂ ನೀವು ಬಳಸೋದು ನೀವು ಕಲ್ತ್ಕೊಂಡ್ರೆ 100% ನಿಮ್ಮದು ವ್ಯೂಸ್ ಏನಾಗುತ್ತೆ ಇನ್ಕ್ರೀಸ್ಡ್ ಸಿಗುತ್ತೆ. ಓಕೆನಾ. ಸೊ ಇದು ಎರಡನೇದು ನಾನು ನಿಮ್ಗೆ ಹೇಳ್ತಾ ಇರೋದು. ಇಲ್ಲಿ ರಿಟರ್ನಿಂಗ್ ವ್ಯೂವರ್ಸ್ ಮೇಲೆ ಏನಿದೆ ಆಪ್ಷನು, ಇದ್ರ ಮೇಲೆ ಕ್ಲಿಕ್ ಮಾಡಿ ರಿಟರ್ನಿಂಗ್ ವ್ಯೂವರ್ಸ್ ಮೇಲೆ. ಓಕೆನಾ. ಇಲ್ಲಿ ಬಂದುಬಿಟ್ಟು ನಿಮ್ಮದು 2 ಕಲರಲ್ಲಿ ಗ್ರಾಫ್ ಕಾಣಿಸ್ತಿರ್ಬೋದು ನಿಮ್ಮದು. ಓಕೆನಾ. ಸೊ ಏನು ಒಂದು ಬಂದುಬಿಟ್ಟು ಪರ್ಪಲ್ ಕಲರ್ದು ಗ್ರಾಫು ಏನಿದೆ, ಪರ್ಪಲ್ ಕಲರ್ ಗ್ರಾಫ್ ಏನಿದೆ ಇದು ಬಂದುಬಿಟ್ಟು ರಿಟರ್ನಿಂಗ್ ವ್ಯೂವರ್ಸು. ಓಕೆನಾ. ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಸ್ಕೈ ಬ್ಲೂ ಕಲರಲ್ಲಿ, ಇದು ನ್ಯೂ ವ್ಯೂವರ್ಸು. ಓಕೆನಾ. ನಿಮಗೆ ನೋಡಬೇಕು ನ್ಯೂ ವ್ಯೂವರ್ಸ್ ಎಷ್ಟಿದ್ದಾರೆ ಆ್ಯಂಡ್ ರಿಟರ್ನಿಂಗ್ ವ್ಯೂವರ್ಸ್ ಎಷ್ಟಿದ್ದಾರೆ. ರಿಟರ್ನಿಂಗ್ ವ್ಯೂವರ್ಸ್ ಅಂದರೆ ನಿಮ್ಮದು ವೀಡಿಯೋಸ್ಗಳನ್ನ ಫಸ್ಟೇ ನೋಡಿರ್ತಾರೆ ಆಲ್ರೆಡಿ, ಮತ್ತೆ ಬಂದಿರೋದು. ನ್ಯೂ ವ್ಯೂವರ್ಸ್ ಅಂದರೆ ಫಸ್ಟು ನಿಮ್ಮ ವೀಡಿಯೋ ಬಂದುಬಿಟ್ಟು ನೋಡ್ತಾ ಇರೋದು. ಓಕೆನಾ. ಅರ್ಥ ಮಾಡ್ಕೊಳ್ಳಿ. ರಿಟರ್ನಿಂಗ್ ವ್ಯೂವರ್ಸ್ ಅಂದರೆ ಏನು, ಆಲ್ರೆಡಿ ನಿಮ್ಮ ವೀಡಿಯೋಸ್ನ ನೋಡಿ ಮತ್ತೆ ನೋಡೋಕ್ಕೆ ಬಂದಿರೋರು. ನ್ಯೂ ವ್ಯೂವರ್ಸ್ ಅಂದರೆ ಫಸ್ಟು ನಿಮ್ಮ ವೀಡಿಯೋಸ್ನ ನೋಡ್ತಾ ಇರೋದು. ಓಕೆನಾ. ಇಲ್ಲಿ ನಿಮಗೆ ಗ್ರಾಫ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಈ ಗ್ರಾಫ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ಎಲ್ಲಿ ಕ್ಲಿಕ್ ಮಾಡಬೇಕು, ನಿಮ್ಮ ಗ್ರಾಫ್ ಎಲ್ಲಿ ಜಾಸ್ತಿ ಮೇಲೆ ಹೋಗಿದೆ. ಓಕೆನಾ. ನಾನು ಪರ್ಪಲ್ ಕಲರ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಬಂದುಬಿಟ್ಟು ನನ್ನ ಗ್ರಾಫ್ ಬಂದುಬಿಟ್ಟು ಯಾವ ಡೇಟಿಗೆ, ಮಾರ್ಚ್ 23, 2025ಗೆ. ಇಲ್ಲಿ ಬಂದುಬಿಟ್ಟು ರಿಟರ್ನಿಂಗ್ ವ್ಯೂವರ್ಸ್ ಬಂದುಬಿಟ್ಟು ಜಾಸ್ತಿ ಇದ್ದಾರೆ. ಓಕೆನಾ. 3692 ಏನೋ ಸಮಥಿಂಗ್ ಇದೆ. ಸೊ ಇಲ್ಲಿ ಬಂದುಬಿಟ್ಟು ಈ ಮಾರ್ಚ್ 23ಗೆ ಯಾವ ವಿಡಿಯೋ ನೀವು ಅಪ್ಲೋಡ್ ಮಾಡಿದ್ದೀರಾ. ಓಕೆನಾ. ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಚೆಕ್ ಮಾಡಿ. ಓಕೆನಾ. ನಿಮ್ಗೆ ಗೊತ್ತಿಲ್ಲ ಅಂದರೆ ನೋಡಿ ಇಲ್ಲಿ ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಟೈಪ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡಿ. ಓಕೆನಾ. ಅಪ್ಲೈ ಮಾಡಿದರೆ ನಿಮಗೆ ಇಲ್ಲಿ ನೋಡ್ಬೋದು, ಈ ಥರ ಸ್ಕ್ರಾಲ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬೋದು. ಓಕೆನಾ. ಅಂದ್ಕೊಳ್ಳಿ ಇದೇ ವಿಡಿಯೋ ಅಂದ್ಕೊಳ್ಳಿ. ಓಕೆನಾ. ಇದೇ ವಿಡಿಯೋ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ನಾನು ಮಾರ್ಚ್ 23ಗೆ ಇದೇ ವಿಡಿಯೋನ ಅಪ್ಲೋಡ್ ಮಾಡಿದೆ ಅಂದ್ಕೊಳ್ಳಿ. ಓಕೆನಾ. ಸೊ ಈ ವಿಡಿಯೋ ಇದೆಯಲ್ಲ, ಸೊ ಇದೇ ವಿಡಿಯೋ ರಿಲೇಟೆಡ್ ನೀವೇನು ಮಾಡಬೇಕು, ಇನ್ನೊಂದು ವಿಡಿಯೋ ಮಾಡಬೇಕು. ಓಕೆನಾ. ಆಗೇನಾಗುತ್ತೆ, ನಿಮ್ಮದು ಇನ್ನೂ ಜಾಸ್ತಿ ವ್ಯೂಸ್ ಬರುತ್ತೆ. ಸೇಮ್ ವಿಡಿಯೋ ಟೈಪ್ ರಿಲೇಟೆಡ್ ನೀವು ಮಾಡಿದರೆ ಇನ್ನೂ ಜಾಸ್ತಿ ವ್ಯೂಸ್ ಬರುತ್ತೆ ನಿಮಗೆ. ಓಕೆನಾ. ನಿಮಗೆ ವ್ಯೂಸ್ ನೋಡೋಕ್ಕೆ ಸಿಗುತ್ತೆ. ನೀವು ಇದನ್ನು ಮಾಡಿ ನೋಡಿ ಆಮೇಲೆ ನೀವೇ ಹೇಳ್ತೀರಾ. ಸೊ ಆಲ್ಮೋಸ್ಟ್ ನಾನು ಈ ಥರ ಮಾಡಿದ್ದೀನಿ ತುಂಬ. ಸೊ ನನಗೂ ರಿಸಲ್ಟ್ ಸಿಕ್ಕಿದೆ, ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು. ಓಕೆನಾ. ಒಂದು ಇದು ಮಾಡಿ ರಿಟರ್ನಿಂಗ್ ವ್ಯೂವರ್ಸಲ್ಲಿ ಯಾವ ಡೇಟಲ್ಲಿ ನೀವು ಯಾವ ವಿಡಿಯೋ ಪೋಸ್ಟ್ ಮಾಡಿದ್ದೀರಾ ಆ ವಿಡಿಯೋ
ಟೈಪೇ ಇನ್ನೊಂದು ವೀಡಿಯೋ ಮಾಡಿ, ಸೇಮ್ ವೀಡಿಯೋ ತೆಗ್ದು ಹಾಕಿಬಿಡಬೇಡಿ, ಆಮೇಲೆ ರಿಯೂಸ್ ಕಾಂಟೆಂಟ್ ಬಂದುಬಿಡುತ್ತೆ. ಸೇಮ್ ಅದೇ ಥರ ಒಂದು ಸ್ವಲ್ಪ ಚೇಂಜಸ್ ಇರಲಿ, ಓಕೆನಾ. ಅದಾದಮೇಲೆ ಮತ್ತೆ ವಾಪಸ್ ಬರೋಣ ನಾವು ಇಲ್ಲಿಗೆ, ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ನ್ಯೂ ವೀವರ್ಸ್ ಇದ್ದಾರಲ್ಲ, ಸೊ ನ್ಯೂ ವೀವರ್ಸ್ದು ಕೂಡ ಇಲ್ಲಿ ಗ್ರಾಫು ಒಂದು ಕಡೆ ನಿಮಗೆ ಮೇಲ್ ಸಿಗ್ತಾ ಇದೆ ನೋಡೋದಕ್ಕೆ, ಓಕೆನಾ. ಸೊ ಸಿಂಪಲಿ ನೀವು ಇಲ್ಲಿ ನೋಡಿದರೆ ನೋಡಿ, ನ್ಯೂ ವೀವರ್ಸ್ ಬಂದುಬಿಟ್ಟು ಜಾಸ್ತಿ ಬಂದಿರೋದು ಯಾವಾಗ, ರಿಟರ್ನಿಂಗ್ ಬೇಡ, ಈಗ 2369 ಜನ ಬಂದಿದ್ದಾರೆ. ಯಾವಾಗ, ಮಾರ್ಚ್ 26ಗೆ, ಓಕೆನಾ. ಸೊ ನೀವು ಇದೆರಡೂ ಗ್ರಾಫ್ನ ಬಂದುಬಿಟ್ಟು ಕಲ್ತ್ಕೋಬೇಕು ಯಾವ ಥರ ಬಳಸೋದಂತ. ಸೊ ಈ ಗ್ರಾಫ್ಗಳನ್ನ ಆಗಾಗ ಚೆಕ್ ಮಾಡ್ತಾಯಿರಿ, ಚೆಕ್ ಮಾಡಿಬಿಟ್ಟು ಗ್ರಾಫ್ ಎಲ್ಲಿ ಮೇಲೋಗಿದೆ, ಓಕೆನಾ. ಲೈಕ್ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಸ್ವಲ್ಪ ಮೇಲೋಗಿದೆ, ಇಲ್ಲೊಂದು ಸ್ವಲ್ಪ ಮೇಲೋಗಿದೆ ಗ್ರಾಫ್, ಇದೆಲ್ಲ ಕೆಳಗಡೆ ಹೋಗಿರೋದು, ಓಕೆನಾ. ಸೊ ನಿಮಗೆ ಎಲ್ಲಿ ಗ್ರಾಫ್ ಮೇಲೋಗಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಡೇಟು ಟೈಮಿಂಗ್ಸ್ ಎಲ್ಲ ಶೋ ಆಗುತ್ತೆ. ಸೊ ಆ ಡೇಟಲ್ಲಿ ನೀವು ಯಾವ ವೀಡಿಯೋಸ್ಗಳನ್ನ ಮಾಡಿದ್ದೀರಾ ಆ ವೀಡಿಯೋಸ್ಗಳನ್ನ ನೋಡಿಬಿಟ್ಟು ನೀವು ಏನು ಮಾಡಬೇಕು, ಸೇಮ್ ಅದರ ರಿಲೇಟೆಡೇ ವೀಡಿಯೋಸ್ಗಳನ್ನ ಮಾಡಬೇಕು, ಓಕೆನಾ. ಸೊ ಇದಾಯಿತು ನಮ್ಮದು ಎರಡನೇದು. ಸೊ ಮೂರನೇದು ಇನ್ನೊಂದು ಏನಂದರೆ, ಸೊ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೋಸ್ಟ್ ವಿವೇಡ್ ಅಂತ ಇದೆ, ಸೊ ವ್ಯೂಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು 1,00,000 ಹಾಕ್ತೀನಿ, 1,00,000 ಎಷ್ಟೇನೋ ಬಂದಿತ್ತು ವ್ಯೂಸು. ಸೊ ನಾನು ಇಲ್ಲಿ ಹಾಕ್ತೀನಿ, ಓಕೆನಾ. ಸೊ ಇಲ್ಲಿ ಹಾಕಿದಾಗ ಮೋಸ್ಟ್ 1,000 ಬಂದಿದೆ ಇದು. ಸೊ ನಾನು ಮತ್ತೆ ಇನ್ನೊಂದ್ಸಲ ಕ್ಲಿಕ್ ಮಾಡಿಬಿಟ್ಟು ಹಾಕ್ತೀನಿ ಈ ಥರ, ಓಕೆನಾ. ಈಗ ಅಪ್ಲೈ ಮೇಲೆ ಕ್ಲಿಕ್ ಮಾಡೋಣ. ಸೊ ನೋಡಿ, ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೋಸ್ಟ್ ವ್ಯೂವ್ಡ್ ಏನಿದೆ, ಜಾಸ್ತಿ ವ್ಯೂಸ್ ಬಂದಿರೋದು ಇದರಲ್ಲಿ, ಓಕೆನಾ. ಸೊ ನಿಮ್ಗೆ ಏನು ಮಾಡಬೇಕು, ಆಗಾಗ ಚೆಕ್ ಮಾಡ್ತಾ ಇರಬೇಕು ನಿಮ್ಮ ವೀಡಿಯೋದಲ್ಲಿ, ನಿಮ್ಮದು ಮೋಸ್ಟ್ ಅಂದರೆ ಪಾಪ್ಯುಲರ್ ವೀಡಿಯೋ ಜಾಸ್ತಿ ವ್ಯೂಸ್ ಬಂದಿರುತ್ತಲ್ಲ ಆ ವೀಡಿಯೋಸ್ಗಳನ್ನ ಚೆಕ್ ಮಾಡಿಬಿಟ್ಟು ಮತ್ತೆ ಅದರ ರಿಲೇಟೆಡ್ ವೀಡಿಯೋಸನ್ನ ನೀವು ಮಾಡಬೇಕು. ಸೇಮ್ ಅದರದ್ದು ರಿಲೇಟೆಡೇ ಮತ್ತೆ ವೀಡಿಯೋ ಮಾಡಿ ಹಾಕಿದ್ರೆ ನಿಮ್ದು ಏನಾಗುತ್ತೆ, ಮತ್ತೆ ಆ ವೀಡಿಯೋ ಬಂದುಬಿಟ್ಟು ಜಾಸ್ತಿ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ, ಓಕೆನಾ. ಆಲ್ಮೋಸ್ಟ್ ನಾನು ನೋಡಿದ್ದೀನಿ. ಸೊ ನೀವು ಒಂದು ವೀಡಿಯೋ ಏನಾದರೂ ಪೋಸ್ಟ್ ಮಾಡಿ ಅದು ವೈರಲ್ ಆಗಿ ಜಾಸ್ತಿ ವ್ಯೂಸ್ ಏನಾದರೂ ಬಂದಿದ್ದರೆ ಅದರ ರಿಲೇಟೆಡೇ ಇನ್ನೊಂದು ವೀಡಿಯೋ ನೀವು ಮಾಡಿಬಿಟ್ರೆ ಅದರಲ್ಲಿ ಅರ್ಧ ವ್ಯೂಸ್ ಆದರೂ ನಿಮಗೆ ಸಿಗುತ್ತೆ. ಇದರಲ್ಲಿ ಈಗ 1,00,000 ಸಿಕ್ಕಿದೆಯಾ, ಅದರಲ್ಲಿ ಇಲ್ಲ ನಿಮಗೆ 80,000 ಇಲ್ಲ 60, 70ವರೆಗೂ ನಿಮಗೆ ವ್ಯೂಸು ಸಿಗೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಏನು ಮಾಡಬೇಕು, ಸೇಮ್ ಅದರ ರಿಲೇಟೆಡೇ ಇನ್ನೊಂದು ಟೈಪ್ ವೀಡಿಯೋ ಮಾಡಬೇಕು, ಮೋಸ್ಟ್ ಪಾಪ್ಯುಲರ್ ವೀಡಿಯೋ ಅಲ್ಲಿ, ಓಕೆನಾ. ಸೊ ನೋಡಿ, ಇದೆಲ್ಲ ಪಾಪ್ಯುಲರ್ ವೀಡಿಯೋಸು. ನಾನು ಇದರಲ್ಲಿ ಮತ್ತೆ ವೀಡಿಯೋಸ್ ಮಾಡಿದರೆ ನಾನು ಮತ್ತೆ ಏನಾಗುತ್ತೆ, ನಂದು ವ್ಯೂಸು ಬರೋ ಚಾನ್ಸಸ್ ಇರುತ್ತೆ ಇದರಲ್ಲಿ, ಓಕೆನಾ. ಇದಾಯಿತು ನಮ್ಮದು ಮೂರನೇದು. ಸೊ ನಾಲ್ಕನೇದು ಬಂದುಬಿಟ್ಟು ಇಲ್ಲಿ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡೋಣ. ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ ಆಪ್ಷನ್ ಇದೆ ನಿಮಗೆ, ಏನು ಆಪ್ಷನ್ನು, ಕಂಟೆಂಟ್ ಆಪ್ಷನ್ ಇದೆ, ಓಕೆನಾ. ಸೊ ಸಿಂಪಲ್ಲಿ ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ನಾನು ಮೋಸ್ಟ್ ಪಾಪ್ಯುಲರ್ ಅಂತ ಹೇಳಿದ್ನಲ್ಲ, ಅದು ಯೂಟ್ಯೂಬೇ ಬಂದುಬಿಟ್ಟು ನಿಮಗೆ ಹೇಳಿದೆ ಏನಂತ, ಮೋಸ್ಟ್ ಪಾಪ್ಯುಲರ್ ವೀಡಿಯೋನ ಚೆಕ್ ಮಾಡ್ತಾಯಿರಿ ಆಗಾಗ, ಅದರ ರಿಲೇಟೆಡ್ ಮತ್ತು ಇನ್ನೊಂದು ವೀಡಿಯೋಸ್ಗಳನ್ನ ಮಾಡ್ತಾಯಿರಿ ಅಂತ ಯೂಟ್ಯೂಬೇ ಒಂದು ಆರ್ಟಿಕಲಲ್ಲಿ ಬಂದುಬಿಟ್ಟು ಹೇಳಿದೆ, ಹಾಗಾಗಿ ಹೇಳ್ತಾ ಇರೋದು, ಓಕೆನಾ ಗೈಸ್. ಸೊ ಇಲ್ಲಿ ನೀವು ನೋಡಿದರೆ ಟಾಪ್ ವೀಡಿಯೋಸ್ ಕಾಣಿಸ್ತಿದೆ. ಅದಾದಮೇಲೆ ಇಲ್ಲಿ ಕೆಳಗೆ ಬಂದರೆ ಹೌ ವೀವರ್ ಫೈಂಡ್ ಯೋರ್ ವೀಡಿಯೋಸ್ ಅಂತ ಇಲ್ಲಿ ನಿಮಗೆ ಕಾಣಿಸ್ತಿರಬೇಕು, ಓಕೆನಾ. ಇಲ್ಲಿ ನೀವು ನೋಡಿ, ಬ್ರೌಸ್ ಫ್ಯೂಚರು ಸಜೆಸ್ಟೆಡ್ ವಿಡಿಯೋ, ಅದರ ಯೂಟ್ಯೂಬ್ ಫ್ಯೂಚರ್ ಅಂತ ಇದೆ. ಸೊ ನಂದು ಯಾವುದ್ರಲ್ಲಿ ಜಾಸ್ತಿ ವ್ಯೂಸ್ ಬಂದಿದೆ, ಜಾಸ್ತಿ ಪರ್ಫಾಮೆನ್ಸ್ ಯಾವುದ್ರಲ್ಲಿ ಬಂದಿದೆ, ಬ್ರೌಸ್ ಫ್ಯೂಚರಿಂದ, ಓಕೆನಾ. ಸೊ ನಾನು ಈ ಕಡೆ ಸ್ಕ್ರಾಲ್ ಮಾಡಿದ್ದಿದ್ರೆ ಇಲ್ಲಿ ನೋಡಿ, ನೀವು ನೋಡ್ಬೋದು ಇಲ್ಲಿ ಜಾಸ್ತಿ ಬಂದುಬಿಟ್ಟು ಈ ಕೀವರ್ಡ್ಸಲ್ಲಿ ನಂದು ವೀಡಿಯೋ ಏನಿದೆ ಓಡಿದೆ, ಓಕೆನಾ. ನಾನೇನು ಮಾಡ್ಬೋದು, ಈ ಕೀವರ್ಡ್ಸ್ಗಳ ಮೇಲೆ ಮತ್ತೆ ವೀಡಿಯೋ ಮಾಡ್ಬೋದು. ಇಲ್ಲಿ ಕೆಲವೊಂದು ಕೀವರ್ಡ್ಸ್ ಸಜೆಸ್ಟ್ ಆಗಿದೆಯಲ್ಲ, ನೀವು ಕಾಪಿ ಪೇಸ್ಟ್ ಮಾಡಿ ಯೂಟ್ಯೂಬ್ ಅಂತ ಏನೋ ಇದೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಓಪನ್ ಆಗಿಬಿಡುತ್ತೆ, ಓಕೆನಾ. ಸೊ ಓಪನ್ ಆಗಿಬಿಟ್ರೆ ಟೈಟಲ್ಗಳೆಲ್ಲ ಬಂದುಬಿಟ್ಟು ಶೋ ಆಗಿಬಿಡುತ್ತೆ. ಸೊ ನೀವು ಈ ಟೈಟಲಲ್ಲಿ ಮತ್ತೆ ವೀಡಿಯೋಸ್ಗಳನ್ನ ಮಾಡಿದರೆ ಏನಾಗುತ್ತೆ, 100% ನಿಮ್ಮದು ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಇದನ್ನು ಕೂಡ ಆಗಾಗ ಚೆಕ್ ಮಾಡ್ತಾಯಿರಿ, ಚೆಕ್ ಮಾಡಿಬಿಟ್ಟು ಮತ್ತೆ ಅದರ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತಾಯಿರಿ, ಓಕೆನಾ. ಸೊ ಅದಾದಮೇಲೆ ಯೂಟ್ಯೂಬ್ ಸರ್ಚಿಂದನೂ ಕೂಡ ವೀಡಿಯೋಸು ಬರ್ತಾ ಇದೆ ನಂದು, ಓಕೆನಾ. ಯೂಟ್ಯೂಬ್ ಸರ್ಚಿಂದ ನೀವು ಸರ್ಚಬಲ್ ವೀಡಿಯೋಸ್ಗಳನ್ನ ಮಾಡಿದ್ರೂ ಕೂಡ ನಿಮ್ದು ಏನಾಗುತ್ತೆ, ಸರ್ಚಲ್ಲಿ ಹೋಗುತ್ತೆ ನಿಮ್ಮ ವೀಡಿಯೋಸ್ಗಳು. ಸರ್ಚಲ್ಲಿ ಅಂದರೆ ಲೈಕ್ ತುಂಬ ಜನ ಬಂದುಬಿಟ್ಟು ಈಗ ಯೂಟ್ಯೂಬ್ ಓಪನ್ ಮಾಡಿದ್ದು ಸರ್ಚಲ್ಲಿ ಲೈಕ್ ಯೂಟ್ಯೂಬ್ ಚಾನಲ್ ಹೆಂಗೆ ಮಾಡೋದು, ಅದು ಬಿಟ್ಟರೆ ಎಡಿಟಿಂಗ್ ಹೆಂಗೆ ಮಾಡೋದು, ಈ ಥರ ಎಲ್ಲ ಸರ್ಚ್ ಮಾಡ್ತಾರಲ್ಲ, ಅದರಲ್ಲೂ ಕೂಡ ನಿಮ್ಮದು
ಹೋಗುತ್ತೆ. ಬಟ್ ನನ್ನ ಕ್ಯಾಟಗಿರಿ ಅಂತಲೇ ಅಲ್ಲ, ತುಂಬ ಜನ ಲೈಕ್ ಕುಕ್ಕಿಂಗು ಸರ್ಚ್ ಮಾಡ್ತಾರೆ. ಲೈಕ್ ಚಪಾತಿ ಮಾಡೋದು ಹೆಂಗೆ, ಪುಳಿಯೋಗರೆ, ಪಲಾವು ಇವೆಲ್ಲ ಮಾಡೋದು ಹೆಂಗೆ ಅಂತ ತುಂಬ ಜನ ಸರ್ಚ್ ಮಾಡ್ತಾರೆ, ಮಾಡೋಕ್ಕೆ ಗೊತ್ತಿಲ್ಲದೆ ಇರೋರು. ಸೊ ಆಗ ಕೂಡ ನಿಮ್ಮದು ಸರ್ಚಲ್ಲಿ ಹೋಗ್ಬಿಡುತ್ತೆ. ಓಕೆನಾ, ನೀವು ಯಾವ ಕ್ಯಾಟಗಿರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅದು ಓಕೆನಾ, ಅದು ಬರುತ್ತೆ ನಿಮ್ಮದ್ರಲ್ಲಿ. ನನ್ನದ್ರಲ್ಲಿ ಈ ಥರ ಬರ್ತಾ ಇದೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನೋಡಿ, ನಾನು ನಿಮಗೆ ಇದ್ದಿದ್ದು ಇಷ್ಟು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅಂತೂ ನಿಮಗೆ ಇದರ ರಿಲೇಟೆಡ್ಸ್ ಏನಾದರೂ ಡೌಟ್ಸು, ಕ್ವಶನ್ಸ್ಗಳು ಏನಾದರೂ ಇದ್ದರೆ ನೀವು ನನಗೆ ಈಸಿಲಿ ಕೇಳ್ಬೋದು. ಓಕೆನಾ, ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಆದಷ್ಟು ನಿಮಗೆ ರಿಪ್ಲೈಗಳನ್ನ ಮಾಡ್ತೀನಿ. ನೋಡಿ ಗೈಸ್, ಇದರಲ್ಲಿ ನಂದು ನೀವು ನೋಡ್ಬೋದು, ಇದರಲ್ಲಿ ಆವ್ರೇಜ್ ಡ್ಯೂರೇಷನ್ ಬಂದ್ಬಿಟ್ಟು ಕಮ್ಮಿ ಇದೆ, ಆದರೂ ಕೂಡ ಇದರಲ್ಲಿ ವ್ಯೂಸ್ ಜಾಸ್ತಿ ಬರ್ತಾ ಇದೆ. ಏನಕ್ಕೆ, ನಾನು ಆಡಿಯನ್ಸ್ ಡಿಮ್ಯಾಂಡಲ್ಲಿ ವೀಡಿಯೋಸ್ಗಳನ್ನ ಮಾಡ್ತೀನಿ. YT ಸ್ಟುಡಿಯೋದಲ್ಲಿ ಯಾವುದಾದ್ರೂ ಒಂದು ಏನು ಕೀವರ್ಡ್ ಇರುತ್ತೆ ಅದರಿಂದನೇ ಪಿಕ್ ಮಾಡಿಬಿಟ್ಟು ನಾನು ವೀಡಿಯೋಸ್ ಮಾಡ್ತೀನಿ. ಹಾಗಾಗಿ ವ್ಯೂಸು ಬಂದುಬಿಡುತ್ತೆ, ಆವರೇಜ್ ವ್ಯೂಸ್ ಏನಿದೆ ಬಂದುಬಿಡುತ್ತೆ. ಸೊ ನಿಮಗೇನು ಮಾಡಬೇಕು, ನಿಮಗೆ ಮನಸ್ಸಿಗೆ ಬಂದಿದ್ದ ವೀಡಿಯೋಸ್ನ ಮಾಡೋದು ಬಿಟ್ಬಿಟ್ಟು ಆಡಿಯನ್ಸ್ ಡಿಮ್ಯಾಂಡಲ್ಲಿ ವೀಡಿಯೋ ಮಾಡಿ, ಆಗ ಹೋಗ್ಬಿಟ್ಟು ನಿಮ್ಮ ವೀಡಿಯೋಸಲ್ಲಿ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ನಿಮಗೆ ಇಷ್ಟ ಬಂದಿದ್ದು ನೀವು ಮಾಡಿದರೆ ಆಡಿಯನ್ಸ್ ಎಲ್ಲಿ ನೋಡುತ್ತೆ? ಆಡಿಯನ್ಸ್ಗೆ ಬೇರೆದು ಬೇಕಾಗಿರುತ್ತೆ, ನೀವೇ ಬೇರೆ ಏನೋ ಮಾಡಿರ್ತೀರ. ಸೊ ಆಡಿಯನ್ಸ್ ನೋಡಲ್ಲ. ಓಕೆನಾ, ಆದಷ್ಟು ಆಡಿಯನ್ಸ್ ಡಿಮ್ಯಾಂಡಲ್ಲಿ ಮಾಡಿ. ಆಡಿಯನ್ಸ್ ಡಿಮ್ಯಾಂಡ್ ಅಂದರೆ ಏನು, ನಿಮಗೆ ಸಿಕ್ಬಿಡುತ್ತೆ YT ಸ್ಟುಡಿಯೋದಲ್ಲೇ ಆಡಿಯನ್ಸ್ಗಳು ಯಾವ ಟೈಪ್ ವೀಡಿಯೋ ನೋಡೋಕ್ಕೆ ಇಷ್ಟಪಡ್ತಾ ಇದೆ ಅಂತ ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದ್ನಲ್ಲ. ಸೊ ಆ ಥರ ಮಾಡಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.